ಸಿನಿಮಾ ಕುಟುಂಬದಲ್ಲಿ ಹುಟ್ಟಿದರೂ ತನ್ನದೇ ಆದ ಗುರುತು ಮೂಡಿಸಿಕೊಂಡ ವ್ಯಕ್ತಿ. ಪ್ರತಿಯೊಂದು ಸ್ಟೆಪ್ನಲ್ಲಿ ಸ್ಟೈಲ್, ಪ್ರತಿಯೊಂದು ಡೈಲಾಗ್ನಲ್ಲಿ ಮಾಸ್, ಪ್ರತಿಯೊಂದು ಪಾತ್ರದಲ್ಲಿ ಪರ್ಫೆಕ್ಷನ್. ಒಂದು ಫ್ಯಾಮಿಲಿಯಲ್ಲಿ ಹುಟ್ಟುವುದು ಸುಲಭ, ಆದ್ರೆ ಆ ಫ್ಯಾಮಿಲಿಯ ಹೆಸರನ್ನೇ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುವುದು ಅದೇ ನಿಜವಾದ ಸಾಧನೆ. ಸ್ಟೈಲಿಶ್ ಸ್ಟಾರ್ ಅಂತಲೇ ಪ್ರಖ್ಯಾತಿ ಪಡೆದ ಅಲ್ಲು ಅರ್ಜುನ್. ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕೊಂಡ್ರ ಇಂಟರ್ನ್ಯಾಷನಲ್. ಇದು ಸಾಧಕರ ಕತೆ. ನಾನು ಶಮಿ ಶೆಟ್ಟಿ. 1982 ಏಪ್ರಿಲ್ 8 ಮದ್ರಾಸ್ನಲ್ಲಿ ಅಲ್ಲು ಅರ್ಜುನ್ ಜನಿಸ್ತಾರೆ. ಇವರು ಮೂಲತಃ ಹೈದರಾಬಾದ್ನವರಾದ್ರೂ ಚೆನ್ನೈನಲ್ಲಿ ಹುಟ್ಟುತ್ತಾರೆ. ಯಾಕೆ ಅಂದ್ರೆ ಆಗಿನ ಎಲ್ಲಾ ಸಿನಿಮಾಗಳ ಡಬ್ಬಿಂಗ್, ರೀ ರೆಕಾರ್ಡಿಂಗ್ ಎಲ್ಲವೂ ಚೆನ್ನೈಯಲ್ಲೇ ನಡೀತಾ ಇರುತ್ತೆ. ಚೆನ್ನೈನ ಸೇಂಟ್ ಪ್ಯಾಟ್ರಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಗಿಸ್ತಾರೆ. 1990 ನಂತರ ಹೈದರಾಬಾದ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ MSR ಕಾಲೇಜಲ್ಲಿ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮುಗಿಸ್ತಾರೆ. ತೆಲುಗು ಸಿನಿಮಾ ಲೋಕದಲ್ಲಿ ಅಲ್ಲು ಕುಟುಂಬ ಎಂಬ ಹೆಸರು ಒಂದು ಬ್ರ್ಯಾಂಡ್, ಒಂದು ಪರಂಪರೆ. ಅವರ ತಾತ ಪ್ರಸಿದ್ಧ ಹಾಸ್ಯ ನಟ ಅಲ್ಲು ರಾಮಲಿಂಗಯ್ಯ 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಹೃದಯ ಗೆದ್ದ ಮಹಾನ್ ಕಲಾವಿದ. ಇನ್ನು ಅವರ ತಂದೆ ಪ್ರಸಿದ್ಧ ನಿರ್ಮಾಪಕ ಅಲ್ಲು ಅರವಿಂದ್. ಗೀತಾ ಆರ್ಟ್ಸ್ ಮೂಲಕ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದವರು. ಸಿನಿಮಾ ಕ್ಷೇತ್ರದಲ್ಲಿ ದೃಢವಾದ ಗುರುತು ಮೂಡಿಸಿದ ವ್ಯಕ್ತಿ. ಇನ್ನು ಕುಟುಂಬ ಸಂಬಂಧಗಳಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಮೆಗಾ ಫ್ಯಾಮಿಲಿಯ ಜೊತೆಗೆ ಆಳವಾದ ನಂಟಿದೆ. ಅವರ ಮಾವ ತೆಲುಗು ಸಿನಿಮಾದ ಮೆಗಾ ಸ್ಟಾರ್ ಚಿರಂಜೀವಿ. ಒಂದೇ ಕುಟುಂಬದವರಂತೆ ಬೆಳೆದವರು ಪವನ್ ಕಲ್ಯಾಣ್, ರಾಮ್ ಚರಣ್ ಹಾಗೂ ಅಲ್ಲು ಅರ್ಜುನ್. ಇಂತಹ ದೊಡ್ಡ ಸಿನಿಮಾ ಕುಟುಂಬದಲ್ಲಿ ಬೆಳೆದರೂ ಅಲ್ಲು ಅರ್ಜುನ್ ತನ್ನದೇ ಆದ ಸ್ಟೈಲ್, ತನ್ನದೇ ಆದ ಗುರುತು ಮೂಡಿಸಿಕೊಂಡವರು. ಕುಟುಂಬದ ಬೆಂಬಲ, ಮೌಲ್ಯಗಳು, ಶಿಸ್ತು ಇವುಗಳೇ ಅವರ ಯಶಸ್ಸಿನ ಮೂಲ. ಚೋಟ ವಯಸ್ಸಿನಿಂದಲೇ ಡಾನ್ಸ್ ಮೇಲೆ ಪ್ರೀತಿ. ಕ್ಯಾಮರಾ ಮುಂದೆ ನಿಂತ ಕ್ಷಣದಿಂದಲೇ ಅವರಲ್ಲಿ ಕಾಣಿಸಿಕೊಂಡದ್ದು ಒಂದು ಸ್ಪಾರ್ಕ್. ಗಂಗೋತ್ರಿಯಿಂದ ಆರಂಭವಾದ ಪಯಣ ಆರ್ಯದಲ್ಲಿ ಪ್ರೇಕ್ಷಕರ ಹೃದಯ ಗೆದ್ದದ್ದು. ಆಮೇಲೆ ಹಿಟ್ ಮೇಲೆ ಹಿಟ್. ಪ್ರತಿಯೊಂದು ಸ್ಟೆಪ್ನಲ್ಲಿಯೂ ಕೂಡ ಸ್ಟೈಲ್, ಪ್ರತಿಯೊಂದು ಡೈಲಾಗ್ನಲ್ಲೂ ಮಾಸ್. ಸ್ಟೈಲಿಶ್ ಸ್ಟಾರ್ ಅಂತಲೇ ಹೆಸರು ಬಂದಿದ್ದು ಯಾಕೆ ಗೊತ್ತಾ? ಇವರ ವಾಕ್, ಇವರ ಲುಕ್, ಇವರ ಆಟಿಟ್ಯೂಡ್ ಎಲ್ಲವೂ ಟ್ರೆಂಡ್ ಸೆಟ್ ಮಾಡ್ತಾ ಹೋಗುತ್ತೆ. ನಾವು ನೋಡೋದು ಗ್ಲಾಮರ್, ಆದರೆ ಅದರ ಹಿಂದೆ ಇರುವ ಸ್ಯಾಕ್ರಿಫೈಸ್ ತುಂಬಾ ಜನರಿಗೆ ಗೊತ್ತೇ ಆಗೋದಿಲ್ಲ. ಆದರೆ ಈ ಯಶಸ್ಸಿನ ಹಿಂದೆ ಒಂದು ಕಠಿಣ ಪರಿಶ್ರಮ ಇದೆ. ಇನ್ನು ಅಲ್ಲು ಅರ್ಜುನ್ ಅವರು ಕಾಂಟ್ರವರ್ಸಿಗಳಿಂದೇನೂ ಹೊರತುಪಡಿಸಿಲ್ಲ. ಅವರ ಕಾಂಟ್ರವರ್ಸಿಗಳನ್ನ ನೋಡ್ತಾ ಹೋದ್ರೆ ಫ್ಯಾಮಿಲಿ ಅಥವಾ ಇಂಡಸ್ಟ್ರಿ ರೂಮರ್ಸ್ಗಳು ಮೊದಲು ಕಾಣಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ರಾಮ್ ಚರಣ್ ಜೊತೆ ಸಂಬಂಧದ ಬಗ್ಗೆ ಕೂಡ ರೂಮರ್ಸ್ ಹೇಳುತ್ತೆ. 18 ವರ್ಷಗಳ ಕಾಲ ಮಾತನಾಡಿಲ್ಲ ಎಂಬ ಫೇಕ್ ಸುದ್ದಿಗಳು ಬರುತ್ತೆ. ಆದರೆ ಇದು ಅಧಿಕೃತವಾಗಿ ದೃಢಪಟ್ಟ ವಿಷಯ ಅಲ್ಲ. ನಂತರ ಪುಷ್ಪ 2 ಸ್ಟ್ಯಾಂಪಿಡ್ ಪ್ರಕರಣ 2024ರಲ್ಲಿ ನಡೆಯುತ್ತೆ. ಹೈದರಾಬಾದ್ನಲ್ಲಿ ಪುಷ್ಪ 2 ಶೋ ವೇಳೆ ಜನಸಂದಣಿ ಹೆಚ್ಚಾಗಿ ಸ್ಟ್ಯಾಂಪಿಡ್ ಸಂಭವಿಸಿತು. ಒಬ್ಬ ಮಹಿಳೆ ಅದರಲ್ಲಿ ಮೃತಪಡ್ತಾರೆ, ಕೆಲವರು ಗಾಯಗೊಳ್ತಾರೆ. ಪ್ರಕರಣ ದಾಖಲಾಗಿ ಅಲ್ಲು ಅರ್ಜುನ್ ವಿರುದ್ಧವೂ ಕೇಸ್ ಹಾಕಲಾಗುತ್ತೆ. ಪೊಲೀಸರು ಅವರನ್ನ ಮನೆಗೆ ಬಂಧಿಸ್ತಾರೆ. ಆದರೆ ನಂತರ ಜಾಮೀನು ಸಿಕ್ಕಿ ಹೊರಗಡೆ ಬರ್ತಾರೆ. ಇದರ ಅರ್ಥ ಇಂತಹ ದೊಡ್ಡ ಸ್ಟಾರ್ಗೂ ಕೂಡ ಕಾನೂನಿನಿಂದ ಹೊರಬರೋದಕ್ಕೆ ಅಥವಾ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಇದು ದೊಡ್ಡ ವಿವಾದ ಆಗುತ್ತೆ. My intention is not to hurt anybody. My intention is that everybody come to theaters and enjoy the film
I did that for that. I live for that. ನಂತರ 42 ರೂಲ್ಸ್ ವಿವಾದ, ಅದು 2026 ಅಂದ್ರೆ ಇದೇ ವರ್ಷ ಆಗುತ್ತೆ. ಒಂದು ಬ್ರ್ಯಾಂಡ್ ಕಂಪನಿಯವರು ಅಲ್ಲು ಅರ್ಜುನನ್ನ ಭೇಟಿ ಮಾಡಲು 42 ನಿಯಮಗಳಿವೆ ಎಂದು ಹೇಳಿದ ವಿಡಿಯೋ ವೈರಲ್ ಆಗುತ್ತೆ. We had a note which had 42 do's and don'ts. ಉದಾಹರಣೆಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದು, ಹ್ಯಾಂಡ್ ಶೇಕ್ ಮಾಡಬಾರದು, ಹೀಗೆ ಇತ್ಯಾದಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ. ಅಲ್ಲು ಅರ್ಜುನ್ ತಂಡ ಇದನ್ನ ಸಂಪೂರ್ಣ ಸುಳ್ಳು ಎಂದು ತಳ್ಳಿ ಕೂಡ ಹಾಕ್ತಾರೆ. ಕಾನೂನು ಕ್ರಮಕ್ಕೂ ಮುಂದಾಗ್ತಾರೆ. ನಂತರ ಆ ವ್ಯಕ್ತಿ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತಾರೆ. Don't look into sir's eyes, don't shake your hands, ಹೀಗೆ ವಿವಾದಗಳು ಬರುತ್ತವೆ ಹೋಗುತ್ತವೆ. ಆದ್ರೆ ಅಲ್ಲು ಅರ್ಜುನ್ ಸ್ಟಾರ್ಡಮ್ ಮಾತ್ರ ತಗ್ಗದೆಲೆ. ವೈಫಲ್ಯಗಳು ಬಂದವು, ಆದ್ರೆ ಅವರು ನಿಲ್ಲಲಿಲ್ಲ. ಪ್ರತಿಯೊಂದು ಸೋಲನ್ನ ಪಾಠವನ್ನಾಗಿ ಮಾಡಿಕೊಂಡ್ರು. ಕುಟುಂಬದ ಬೆಂಬಲ, ಅಭಿಮಾನಿಗಳ ಪ್ರೀತಿ ಇವೆರಡೂ ಸೇರಿ ನಿರ್ಮಾಣವಾದ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪ ಮೂಲಕ ದೇಶವನ್ನೇ ಗೆದ್ದುವ ವ್ಯಕ್ತಿ. ಒಬ್ಬ ನಟ ಮಾತ್ರ ಅಲ್ಲ, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ. ಇಂದು ಅವರು ಕೇವಲ ತೆಲುಗು ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ, ಪ್ಯಾನ್ ಇಂಡಿಯಾ ಐಕಾನ್ ಆಗಿ ಬೆಳೆದಿದ್ದಾರೆ. ಅಲ್ಲು ಅರ್ಜುನ್ ಅವರ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ ಅವರ ಸಕ್ಸಸ್ ಸರಣಿಗಳು ಕಾಣ್ತಾ ಹೋಗುತ್ತೆ. 1985, 1986ರಲ್ಲಿ ಬಾಲನಟನಾಗಿ ಆರಂಭವಾದ ಪಯಣ ವಿಜೇತ, ಸ್ವಾತಿ ಮುತ್ಯಂ ಅನ್ನುವ ಮೂವಿಗಳಲ್ಲಿ ಸಣ್ಣ ಹೆಜ್ಜೆಗಳನ್ನ ಇಡ್ತಾರೆ. ಆದರೆ ಹೀರೋ ಆಗಿ ಬಂದದ್ದು 2003ರಲ್ಲಿ ಗಂಗೋತ್ರಿ ಮೂಲಕ ಕಾಣಿಸಿಕೊಳ್ತಾರೆ. ನಂತರ 2004 ಆ ಒಂದು ಸಿನಿಮಾ, ಆ ಒಂದು ಕ್ಯಾರೆಕ್ಟರ್ ಆರ್ಯ ಯೂತ್ ಹೃದಯಗಳನ್ನ ಗೆದ್ದಿತು. ಈ ಸಿನಿಮಾ ಮೂಲಕ ಯೂತ್ ಐಕಾನ್ ಆಗಿ ಹೊರಹೊಮ್ಮುತ್ತಾರೆ. ಈ ಸಿನಿಮಾ ಅಭಿಮಾನಿಗಳ ಅಪಾರ ಪ್ರೀತಿ ಹಾಗೂ ಸಕ್ಸಸ್ ತಂದುಕೊಡುತ್ತೆ. ಡಾನ್ಸ್ ಮತ್ತು ಸ್ಟೈಲ್ಗೆ ಟ್ರೆಂಡ್ ಸೆಟ್ ಮಾಡ್ತಾರೆ. ಈ ಸಿನಿಮಾ ಮೂಲಕ ಹೀಗೂ ಪ್ರೀತಿ ಮಾಡಬಹುದು ಅಂತ ತೋರಿಸಿಕೊಡ್ತಾರೆ. ನಂತರ ಹ್ಯಾಪಿ, ಬನ್ನಿ, ದೇಸಮುದುರು ಹಿಟ್ ಮೇಲೆ ಹಿಟ್. ಯಶಸ್ಸಿನ ಜೊತೆಗೆ ವೈಫಲ್ಯಗಳು ಬಂದವು, ಆದರೆ ಜಗ್ಗಲಿಲ್ಲ. ವರುದು, ಬದ್ರಿನಾಥ್, ಆದರೂ ಅವರು ನಿಲ್ಲಲಿಲ್ಲ. ವೇದಂ, ಜುಲೈ, ಹೊಸ ಪ್ರಯತ್ನಗಳು, ಹೊಸ ಗೆಲುವುಗಳನ್ನ ಪಡೆದುಕೊಳ್ಳುತ್ತಾರೆ. ರೇಸ್ ಗುರಂ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗತ್ತೆ. ಏನು, ಸರೈ ನೋಡು ಸಿನಿಮಾ ಮಾಸ್ ಸ್ಟಾರ್ಡಮ್, ಡಿಜೆ, ಸ್ಟೈಲ್ ಪ್ಲಸ್ ಎಂಟರ್ಟೈನ್ಮೆಂಟ್ ಅನ್ನ ಒಳಗೊಂಡಿರೋ ಸಿನಿಮಾ. ಇನ್ನು ಸನ್ ಆಫ್ ಸತ್ಯಮೂರ್ತಿ, ಅಲವೈಕುಂಠಪುರಂలో ಫ್ಯಾಮಿಲಿ, ಭಾವನೆ, ಮೌಲ್ಯಗಳನ್ನ ಒಳಗೊಂಡ ಸಿನಿಮಾ. ಏನು, ಪುಷ್ಪ ದಿ ರೈಸ್ ಒಂದು ಸಿನಿಮಾ ಮಾತ್ರವಲ್ಲ, ಒಂದು ಸಂಚಲನ. ಈ ಸಿನಿಮಾಗೆ ಬೆಸ್ಟ್ ಆಕ್ಟರ್ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಈ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ. ತಗ್ಗೆದಲೆ ಡೈಲಾಗ್ ಎಲ್ಲರ ಮನ ಮುಟ್ಟಿತು, ಎಲ್ಲರ ಬಾಯಿ ಸೇರಿತು. ಅದೇ ಅನ್ನ ಅಂಟಂದೆ, ಮಲ್ಲ ಮುದ್ದೆರ್ತಾನ ಅಂಟಂದೆ. ಇನ್ನು ಪುಷ್ಪ 2 ದಿ ರೂಲ್. ಈ ಸಿನಿಮಾ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ತಂದುಕೊಟ್ಟಿತು. ಪ್ರಪಂಚದಾದ್ಯಂತ ಈ ಸಿನಿಮಾ ಹೆಸರು ಮಾಡುತ್ತೆ. ಜಾಪನೀಸ್ ಭಾಷೆಯಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನು ಅಲ್ಲು ಅರ್ಜುನ್ ಎಲ್ಲಾ ಸಿನಿಮಾಗಳಲ್ಲಿಯೂ ಸಕ್ಸಸ್ ಮಾತ್ರ ಕಂಡಿಲ್ಲ. ಇವರ ಲಿಸ್ಟ್ ಅಲ್ಲೂ ಕೂಡ ಫ್ಲಾಪ್ ಮೂವಿಗಳು ಇವೆ. ವರುಡು ಹಾಗೂ ನಾ ಪೇರು ಸೂರ್ಯ ಈ 2 ಸಿನಿಮಾಗಳು ಫ್ಲಾಪ್ ಆಗ್ತವೆ. ಇನ್ನು ಅಲ್ಲು ಅರ್ಜುನ್ ಅವರ ಟಾಪ್ 5 ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ 2024ರಲ್ಲಿ ತೆರೆ ಕಂಡು ಪ್ರಪಂಚದಾದ್ಯಂತ ಹೆಸರು ಮಾಡಿದ ಸಿನಿಮಾ ಪುಷ್ಪ 2 ದಿ ರೂಲ್. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುವುದರ ಜೊತೆಗೆ 1642 ಕೋಟಿಯಿಂದ 1800 ಕೋಟಿಯಷ್ಟು ಕಲೆಕ್ಷನ್ ಮಾಡಿ
ಇತಿಹಾಸ ಕ್ರಿಯೇಟ್ ಮಾಡಿದೆ. ಇನ್ನು 2021ರಲ್ಲಿ ತೆರೆ ಕಂಡಂತಹ ಪುಷ್ಪ ದಿ ರೈಸ್ ಮೂವಿ ಈ ಸಿನಿಮಾ ಕಲೆಕ್ಷನ್ 360 ಕೋಟಿಯಿಂದ 390 ಕೋಟಿ ಜೊತೆಗೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಇನ್ನು 2020ರಲ್ಲಿ ತೆರೆ ಕಂಡ ಇನ್ನೊಂದು ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ ಅಲ ವೈಕುಂಠಪುರಮುಲೋ. ಇದರ ಕಲೆಕ್ಷನ್ 262 ಕೋಟಿಯಿಂದ 280 ಕೋಟಿಗಳಷ್ಟು ಗಳಿಸುತ್ತೆ. ಇನ್ನು 2017ರ ಡಿಜೆ ಸಿನಿಮಾ ಹಿಟ್ ಆಗುತ್ತೆ, ಸುಮಾರು 150 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತೆ. 2016ರ ಸರೈ ನೋಡು ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಈ ಸಿನಿಮಾ 125ರಿಂದ 127 ಕೋಟಿ ಕಲೆಕ್ಷನ್ ಮಾಡುತ್ತೆ. ಇನ್ನು 2014ರಲ್ಲಿ ತೆರೆ ಕಂಡಂತಹ ಸಿನಿಮಾ ರೇಸ್ ಗುರುಂ. ಈ ಸಿನಿಮಾ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುತ್ತೆ. ಇನ್ನು ಈ ಸ್ಟಾರ್ ನಟ ಪ್ರೀತಿ ಪ್ರೇಮದಿಂದೇನು ದೂರ ಅಲ್ಲ, ಇವರದ್ದು ಕೂಡ ಲವ್ ಮ್ಯಾರೇಜ್. ಇವರ ಹೆಂಡತಿ ಸ್ನೇಹ ರೆಡ್ಡಿ. ಇವರನ್ನ ಮೊದಲು ಅಮೆರಿಕದಲ್ಲಿ ಭೇಟಿಯಾಗ್ತಾರೆ. ತನ್ನದೇ ಸ್ನೇಹ ಬಳಗದಿಂದ ಇವರಿಬ್ಬರ ಪರಿಚಯ ಆಗುತ್ತೆ. 2010ರಲ್ಲಿ ಹೈದರಾಬಾದ್ನಲ್ಲಿ ಇವರು ಎಂಗೇಜ್ಮೆಂಟ್ ಆಗ್ತಾರೆ. ನಂತರ 2011 ಮಾರ್ಚ್ 6ರಂದು ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಇವರಿಬ್ಬರ ದಾಂಪತ್ಯ ಮತ್ತು ಪ್ರೀತಿ ಪ್ರೇಮದ ಸಂಕೇತವಾಗಿ ಇವರಿಬ್ಬರಿಗೆ 2 ಮಕ್ಕಳಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಮಗ ಅಲ್ಲು ಅಯನ್, ಮಗಳು ಅಲ್ಲು ಆರ. ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ವಿಡಿಯೋಗಳು ನಾವೆಲ್ಲರೂ ಗಮನಿಸೇ ಇರ್ತೀವಿ. ಇದೇ ಮಾರ್ಚ್ 6ರಂದು ಇವರಿಬ್ಬರು 15 ವರ್ಷದ ದಾಂಪತ್ಯ ಜೀವನದ ಸುದೀರ್ಘ ಪಯಣದ ಸಂಭ್ರಮ ಆಚರಣೆಯನ್ನ ಮಾಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ತನ್ನ ಹೆಂಡತಿಗೆ ಪ್ರೀತಿಯಿಂದ ಲಕ್ಸುರಿ ಕಾರೊಂದನ್ನ ಗಿಫ್ಟ್ ಕೂಡ ಮಾಡ್ತಾರೆ. ಇನ್ನು ಅಲ್ಲು ಅರ್ಜುನ್ ಕೇವಲ ಸಿನಿಮಾಗಳ ಮೂಲಕ ಮಾತ್ರ ಟ್ರೆಂಡ್ ಕ್ರಿಯೇಟ್ ಮಾಡಲ್ಲ, ಜೊತೆಗೆ ಸಾಂಗ್ಗಳ ಮೂಲಕವೂ ಕ್ರೇಜ್ ಕ್ರಿಯೇಟ್ ಮಾಡಿದಂತಹ ನಟ. ಅವರ ಆ ಅಂಟೆ ಅಮಲಾಪುರ, ಪರ್ಫೆಕ್ಟ್ ಮಿಸ್ಟರ್ ಪರ್ಫೆಕ್ಟ್, ರಿಂಗ ರಿಂಗ, ಪುಟ್ಟ ಬೊಮ್ಮ, ಸೂಸೇಕಿ, ಈ ಎಲ್ಲ ಸಾಂಗ್ಗಳು ಕೂಡ ಜನರನ್ನ ಕೂತಲೇ ಕುಣಿಸ್ತವೆ. ಹೀಗೆ ಜನರ ಮನಸ್ಸನ್ನ ತನ್ನ ನಟನೆ, ಡಾನ್ಸ್, ಸಾಂಗ್ ಎಲ್ಲದರ ಮೂಲಕ ತನ್ನತ್ತ ಸೆಳೆಯುವಂತಹ ನಟ. ಒಬ್ಬ ಸ್ಟೈಲಿಶ್ ಸ್ಟಾರ್ನ ಅದ್ಭುತ ಪ್ರಯಾಣದ ಕಥೆ ಇದು. ಭಾಷೆ, ದೇಶದ ಗಡಿ ಇಲ್ಲದೆ ಎಲ್ಲರನ್ನ ರೀಚ್ ಆಗಿ ಮನೆಗಳನ್ನ ಮುಟ್ಟಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವವರೆಗೂ ಕೂಡ ಇವರನ್ನ ಇಷ್ಟಪಡ್ತಾರೆ. ಇಂತಹ ಅದ್ಭುತ ನಟನಿಗೆ ಸಪ್ತಾಶ್ವ ತಂಡದಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.